ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 24th ಏಪ್ರಿಲ್ ಸಲುವಾಗಿ. ಸೊ ಅದಕ್ಕಿಂತ ಮೊದಲು ನಿನ್ನೆ ಡಿಸ್ಕಸ್ ಮಾಡಿದ್ವಿ ಮಾರ್ಕೆಟಿಂಗ್ ಬಿಹೇವ್ ಮಾಡಿದ, ನಾಳೆ ಏನಾಗುತ್ತೆ ಮೂರು ಡಿಸ್ಕಸ್ ಮಾಡುವಂತ. ಸೊ ನಿನ್ನೆ ನಿಫ್ಟಿ ಒಳಗೆ ಇದೊಂದು ಸೆಲ್ಲಿಂಗ್ ಝೋನ್ ಕೊಟ್ಟಿದ್ದೆ ಮತ್ತು ಇದೊಂದು ಗ್ಯಾಪ್ ಫಿಲ್ ಆದರೆ ನಾವು ಇಲ್ಲಿ ಸೆಲ್ ಮಾಡ್ಬೋದು ಅಂತ ಹೇಳಿದ್ದೆ. ಮಾರ್ಕೆಟ್ ಅಂದರೆ ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಮೇಲೆ ಹೋಯ್ತಂದ್ರೆ, ಬಟ್ ಮಾರ್ಕೆಟ್ ಡೈರೆಕ್ಟ್ ಕೆಳಗೆ ಬಂದದ. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ ಮೇಲೆ ಸನೇ ಸಪೋರ್ಟ್ ತೊಗೊಳ್ಳುವಂಥ ಸಿನಾರು ಕಾಣ್ಬೋದು ನಿಫ್ಟಿ ಒಳಗೆ ಅಂತ ಹೇಳಿದೆ. ಸೊ ಇಲ್ಲಿ ಹತ್ರ ಸ್ವಲ್ಪ ಗ್ಯಾಪ್ ಅದ, ಈ ಜಾಗದಾಗ ಒಂದು ಸಪೋರ್ಟ್ ತೊಗೊಂಡದ, ಬಟ್ ಅದು ಟ್ರೆಂಡ್ ಲೈನಿಗೆ ಟಚ್ ಮಾಡಿಲ್ಲ. ಮತ್ತು ಇಲ್ಲಿ ಕ್ಲೋಸಿಂಗ್ ಕ್ಯಾಂಡಲ್ ಬೇಸ್ ಮೇಲೆ ಯಾರು ಟ್ರೇಡ್ ತೊಗೊಂಡಿರ್ತಾರೆ ನಮ್ಮ ಸೆಟಪ್ ಮೇಲೆ ಅವ್ರಿಗೆ ಎಂಟ್ರಿ ಆಗಿರ್ತದೆ. ಮತ್ತು ಇನ್ನೊಂದು ಇಲ್ಲಿಂದ ಒಂದು ಅಪ್ವರ್ಡ್ ಕೊಟ್ಟು ನಮ್ಮ ಸೆಲ್ಲಿಂಗ್ ಝೋನಿಂದನೇ ಒಂದು ಡೌನ್ವರ್ಡ್ ಬಂದದ ಮಾರ್ಕೆಟ್. ಬ್ಯಾಂಕ್ ನಿಫ್ಟಿ ಒಳಗೆ ಹೇಳಿದೆ ಈ ಒಂದು ಗ್ಯಾಪ್ದೇನು ಇನ್ ಬಿಟ್ವೀನ್ ಓಪನ್ ಆಗಿತ್ತು ಅಂದ್ರೆ ಮಾರ್ಕೆಟ್ ಈ ಗ್ಯಾಪ್ ಮಧ್ಯೆ ಏನಾರ ಓಪನ್ ಆಗಿತ್ತು ಗ್ಯಾಪ್ ಅಪ್ ಅಂದ್ರೆ ನಾನು ಇಲ್ಲಿಂದ ಒಂದು ಬೈಯಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಈ ಲೊಕೇಶನ್ದಾಗ ಒಂದು ಬೈಯಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇಲ್ಲಿಂದ ಇಲ್ಲಿಗೆ ನಮಗೊಂದು ಮೊಮೆಂಟಮ್ ಸಿಕ್ಕದಿಷ್ಟು, ಒಂದು 100 ಪಾಯಿಂಟ್ ಮೊಮೆಂಟಮ್ ಸಿಕ್ಕದಿಲ್ಲಿ. ಸೊ ಅದಾದಮೇಲೆ ಬ್ಯಾಂಕ್ ನಿಫ್ಟಿ ನಾನೇನು ಟ್ರೇಡ್ ತೊಗೊಂಡಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ಇಲ್ಲಿ ಒಂದು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗ್ಯದ ಹೆಂಗೆ. ಸೊ ಇದು ಒಂದು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿ ರಿಟ್ರೇಸ್ ತೊಗೊಂಡು ಮತ್ತು ಕ್ಲೋಸಿಂಗ್ ನೆಗೆಟಿವ್ ತೋರಿಸದ. ನಿಫ್ಟಿ ಒಳಗೂ ಒಂದು ಕ್ಲೋಸಿಂಗ್ ನೆಗೆಟಿವ್ ತೋರಿಸದ, ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟೆ ಕ್ಲೋಸಿಂಗ್ ಕೊಟ್ಟದ. ಸೊ ಈಗ ನಾವು ನಾಳೆ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬೇರೆ ಐತಿ. ಸೊ ನಾಳೆ ನಾನು ಒಂದು ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡತ್ತೀನಿ. ಯಾಕೆ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡತ್ತೀನಿ ಅಂದ್ರೆ, ಈಗ ಮಾರ್ಕೆಟ್ ಒಳಗೆ ರ್ಯಾಲಿ ಆಯಿತು, ರ್ಯಾಲಿ ಆದಮೇಲೆ ಇಷ್ಟೇ ಒಂದು ಝೋನ್ದಾಗ ಪಾಸ್ ಆಗ್ಯದ ಮಾರ್ಕೆಟ್ 2 ದಿನ ಆಯಿತು. ಸೊ ಈ ಒಂದು ಝೋನ್ದಾಗ ಪಾಸ್ ಆಗ್ಯದ. ಸೊ ಯಾವ ಕಡೆ ಬ್ರೇಕ್ಔಟ್ ಕೊಡ್ತದೋ ಬ್ರೇಕ್ ಡೌನ್ ಕೊಡ್ತದೋ ನಾವು ನೋಡ್ಕೋಬೇಕು. ಸೊ ಅದಕ್ಕಿಂತ ಮೊದಲು ನಾವು ಓಪನಿಂಗ್ ಮೇಲೆ ಝೋನ್ಸ್ ಕೊಡ್ತೀನಿ, ಅದಾದಮೇಲೆ ಒಂದು ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಈಗ ನಿಫ್ಟಿ ಒಳಗೆ ಇದು ಒಂಥರ ಏನಾಗ್ಯದ ಕನ್ಸಲ್ಟೇಷನ್ ಆಲತ್ತೈತಿ. ಸೊ ಇದು ಒಂದು ಬೇಸಿಕ್ ವೇ ಹೆಂಗೆ, ಇದು ಬೇಸಿಕ್, ಇದು ಯಾವ ಕಡೆ ಬ್ರೇಕ್ಔಟ್ ಕೊಡ್ತದ ಆ ಕಡೆ ಎಂಟ್ರಿ ತೊಗೊಳೋರು ತೊಗೋತಾರೆ. ಬಟ್ ನಾನು ನನ್ನ ಲಾಜಿಕ್ ಮೇಲೆ ನಾನು ಬ್ರೇಕ್ಔಟ್ಸ್ ನಾನು ಟ್ರೇಡ್ ಮಾಡಲ್ಲ ಯೂಶ್ವಲಿ. ಬಟ್ ಸ್ಟಿಲ್ ನಾಳೆ ಏನಾದರೂ ಮಾರ್ಕೆಟ್ ಒಳಗೆ ಇಲ್ಲಿ ಗ್ಯಾಪ್ ಅಪ್ ಆಯಿತು ಅಂದ್ರೆ ಈ ಲೆವೆಲ್ಕಿಂತ ಜಾಸ್ತಿ ಈ ಎಲ್ಲ ಲೆವೆಲ್ಸ್ ಬ್ರೇಕ್ ಮಾಡಿ ಇಲ್ಲಿ ಮ್ಯಾಲೆ ಓಪನಿಂಗ್ ಆಯಿತು ಅಂದ್ರೆ ಆಗಿ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆಗಬೇಕು. ಅಂದರೆ ಫಸ್ಟು ಇದು ಹೆಂಗಾಗ್ಯದ ಹಿಂಗೆ ದೊಡ್ಡದೊಂದು ರೆಡ್ ಕ್ಯಾಂಡಲ್ ಆಗಬೇಕು. ಹಿಂಗೆ ರೆಡ್ ಕ್ಯಾಂಡಲ್ ಆಯಿತು ಅಂದ್ರೆ ಸೊ ಇಲ್ಲಿ ಏನಾದರೂ ರಿಜೆಕ್ಷನ್ ತೋರಿಸ್ತಂದ್ರೆ ಇಲ್ಲಿ ಫಸ್ಟ್ 5 ಮಿನಿಟ್ಸ್ದಾಗ, ಸೊ ಆವಾಗ ನಾನು ಇದ್ರ ಮೇಲೆ ಝೋನ್ ಮೇಲೆ ಇದನ್ನೇ ಅಂದರೆ ರೆಸಿಸ್ಟೆನ್ಸ್ ಸಪೋರ್ಟಿಗೆ ಆ್ಯಕ್ಟ್ ಆಗುತ್ತೆ ಅಂಥೇಳಿ ಇಲ್ಲಿಂದನೇ ಒಂದು ಎಂಟ್ರಿ ನಾನು ತಗೋತೀನಿ. ಬಟ್ ಇದು ಕಂಡೀಷನ್ ಏನು, ಈ ಥರ ಒಂದು ರಿಜೆಕ್ಷನ್ ಫಾರ್ಮ್ ಆಗಿ ಆಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಆಗಬೇಕು. ನೆಕ್ಸ್ಟ್ ಅದು ನಾನು ಎಂಟ್ರಿ ಸೆಟಪ್ ಮೇಲೆ ತಗೋತೀನಿ. ಇಲ್ಲ ಅಂದರೆ ಮಾರ್ಕೆಟ್ ಈ ಝೋನಿಗೆ ಬರುತ್ತಲ್ಲ ವೇಟ್ ಮಾಡ್ತೀನಿ. ಯಾವುದು ಇವಾಗ ಕ್ಲೋಸಿಂಗ್ ಕ್ಯಾಂಡಲ್ ಐತಲ್ಲ ಇಲ್ಲಿ ತನಕ ವೇಟ್ ಮಾಡ್ತೀನಿ. ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಮೇಲೆ ಹೊಂಟಂದ್ರೆ ನಮಗೆ ಇಲ್ಲಿ ರಿಜೆಕ್ಷನ್ ಇಲ್ಲೇ ಇದೆ. ಫಸ್ಟ್ ಝೋನ್ ಸೆಲ್ಲಿಂಗ್ ಝೋನು, ಅದಾದಮೇಲೆ ನೆಕ್ಸ್ಟ್ ಇದೇ ಝೋನ್. ಇಲ್ಲಿ ಇನ್ಬಿಟ್ವೀನ್ ನಾನು ಟ್ರೇಡ್ ಮಾಡಲ್ಲ, ಯಾಕಂದರೆ ರಿಯಾಕ್ಷನ್ ಕೊಡ್ಬೋದು, ಬಟ್ ನಾನು ಅಲ್ಲಿ ಪರ್ಸನಲಿ ಟ್ರೇಡ್ ಮಾಡಲ್ಲ ನನ್ನ ರೂಲ್ಸ್ ಪ್ರಕಾರ. ಸೊ ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ಮಾರ್ಕೆಟ್, ಸೊ ನಾನು ಸ್ವಲ್ಪ ಅವಾಗ ಟೈಮ್ ತೊಗೋತೀನಿ, ಡೈರೆಕ್ಟ್ ಎಂಟ್ರಿ ಯಾವುದು ತೊಗೊಳ್ಳಲ್ಲ. ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಮತ್ತೆ ಕನ್ಸಲ್ಟೇಷನ್ ಏನಾದರೂ ಕಂಟಿನ್ಯೂ ಮಾಡ್ತೀವಿ ಫಸ್ಟ್ ಹಾಫ್ ಒಳಗೆ ಅಂದ್ರೆ ಈ ಥರ ಏನಾರ ಕನ್ಸಲ್ಟೇಷನ್ ಕಂಟಿನ್ಯೂ ಮಾಡಿ ಸೆಕೆಂಡ್ ಹಾಫ್ ಒಳಗೆ ಏನಾರ ಬ್ರೇಕ್ಔಟ್ ಕೊಡ್ತಂದ್ರೆ ಎಂಟ್ರಿ ತೊಗೋಬೋದು. ಬಟ್ ನಾನು ಅಷ್ಟು ಕಂಫರ್ಟೇಬಲ್ ಆಗಿ ನಾನು ಟ್ರೇಡ್ ಮಾಡಲ್ಲ. ನಾನು ಯೂಶ್ವಲಿ ಬ್ರೇಕ್ಔಟ್ ಕೊಡೋಕ್ಕಿಂತ ಮೊದಲು ಇಲ್ಲೇ ಎಂಟ್ರಿ ತೊಗೊಂಡಿರ್ತೀನಿ ನೋಡಿಕೊಂಡು. ಬಟ್ ಇಲ್ಲಿ ಬ್ರೇಕ್ಔಟ್ ಮೇಲೆ ಎಂಟ್ರಿ ತೊಗೊಳೋರು ಅವ್ರವ್ರ ರಿಸ್ಕ್ ಮೇಲೆ ಅವ್ರವ್ರ ಇದು ಇಂಟ್ರೆಸ್ಟ್ ಮೇಲೆ ತೊಗೋಬೋದು, ಅಥವಾ ಬ್ರೇಕ್ ಡೌನು ಆಗ್ಬೋದು ನಾಳೆ. ಯಾಕಂದ್ರೆ ಇದು ಕನ್ಸಲ್ಟೇಷನ್ ಆಗ್ಲತ್ತದ, ಬಟ್ ಸ್ಟ್ರೆಂತ್ ಇನ್ನೂ ವೀಕ್ ತೋರಿಸತ್ತೆ, ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗತ್ತಿಲ್ಲ ಲೆವೆಲ್ಸ್. ಬಯಸ್ ಟ್ರೈ ಮಾಡತ್ತಾರೆ, ಸೆಲ್ಲರ್ಸ್ ಟ್ರೈ ಮಾಡ್ತಾರೆ, ಒಂದು ಸ್ವಲ್ಪ ಫೈಟ್ ನಡೆದವ, ಈಕ್ವಲ್ ಫೈಟ್ ನಡೆದವ. ಸೊ ಸೆಲ್ಲಿಂಗ್ ಝೋನ್ ಅಂತೂ ಇದೇ ಕಂಟಿನ್ಯೂ ಇರ್ತದೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಮಾರ್ಕೆಟ್ ಒಳಗೆ ಅಂದ್ರೆ ಇದು ಫ್ಲ್ಯಾಟ್ ಓಪನಿಂಗ್ ಆಗಿ ಇಲ್ಲೇ ಕನ್ಸಲ್ಟೇಷನ್ ತೋರಿಸಿದ್ರೆ ಬ್ರೇಕ್ಔಟ್ ಬ್ರೇಕ್ ಡೌನ್ ಆಗೈತಿ. ಇನ್ ಕೇಸ್ ಇದು ಫ್ಲ್ಯಾಟ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿನೂ ಡೈರೆಕ್ಟ್ ಬಂತಂದ್ರೆ ಸೊ ನಮಗಿಲ್ಲಿ ಬೈಯಿಂಗ್ ಝೋನ್ ನಿಫ್ಟಿ ಒಳಗೆ ಇಲ್ಲೈತಿ. ಇಲ್ಲೊಂದದ ಮೊಮೆಂಟಮ್ ಸ್ಲೋ ಇತ್ತಂದ್ರೆ ಇಲ್ಲೈತಿ. ಎರಡು ಲೆವೆಲ್ಸ್
ಈ ಎರಡು ಲೆವೆಲ್ಸ್ ಅದ. ಮೊಮೆಂಟಮ್ ಸ್ಲೋ ಇತ್ತಂದ್ರೆ ಇಲ್ಲಿ ಎಂಟ್ರಿ ತೊಗೋತೀನಿ, ಮೊಮೆಂಟಮ್ ಸ್ಪೀಡ್ ಇತ್ತಂದ್ರೆ ಇಲ್ಲಿ ತೊಗೋತೀನಿ. ಭಾಳ ಸ್ಪೀಡ್ ಹೋಯ್ತು ಅಂದ್ರೆ ಸೊ ಮಾರ್ಕೆಟ್ ಪೂರಾ ಇಲ್ಲಿ ತನಕ ಬೀಳ್ಬೋದು. ಸ್ವಲ್ಪ ಇದೆಲ್ಲ ಕ್ರಾಸ್ ಆಯ್ತು ನಾನು ಇಲ್ಲಿ ಬೈಯಿಂಗ್ ಎಲ್ಲಿ ಅಟೆಂಡ್ ಮಾಡಲ್ಲ, ನೆಕ್ಸ್ಟ್ ಬೈಯಿಂಗ್ ಇಲ್ಲಿ ಅಟೆಂಡ್ ಮಾಡ್ತೀನಿ. ಯಾಕಂದ್ರೆ ಇದೆಲ್ಲ ಬ್ರೇಕ್ ಡೌನ್ ಆಗಬೇಕಂದ್ರೆ ಸೆಲೆನ್ಸ್ ಭಾಳ ಸ್ಟ್ರಾಂಗ್ ಇರಬೇಕಾಗತ್ತೆ. ಸೊ ಅಷ್ಟು ಸ್ಟ್ರೆಂತ್ಲೆ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಇಲ್ಲೆಲ್ಲಿ ರಿಯಾಕ್ಷನ್ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಗ್ಯಾಪ್ ಪೂರ್ತಿ ಫಿಲ್ ಆಗಿನೇ ಅದು ರಿಯಾಕ್ಷನ್ ಬರ್ತದೆ ನೆಕ್ಸ್ಟ್. ಸೊ ಹಂಗಾಗಿ ಅಲ್ಲಿ ತನಕ ವೇಟ್ ಮಾಡ್ತೀನಿ. ಸೊ ಗ್ಯಾಪ್ ಡೌನ್ ಆದರೂ ಸೇಮ್ ಸಿನಾರಿಯೋಸು. ಗ್ಯಾಪ್ ಡೌನ್ ಆಯಿತು ಅಂದ್ರೆ ಫಸ್ಟ್ ಬೈಯಿಂಗ್ ಇಲ್ಲಿ, ಗ್ಯಾಪ್ ಡೌನ್ ಆಗಿ ಏನಾದರೂ ಜಸ್ಟ್ ಇಲ್ಲಿಂದನೇ ರಿವರ್ಸ್ ಆದರೂ ನಾನು ಒಂದು ಎಂಟ್ರಿ ತೊಗೋತೀನಿ. ಬಟ್ ಮೊಮೆಂಟಮ್ ಸ್ಲೋ ಇರಬೇಕು. ಮೊಮೆಂಟಮ್ ಯಾವುದು ಸ್ಪೀಡ್ ಇತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ಇನ್ಬಿಟ್ಟು ಏನೂ ಟ್ರೇಡ್ ಮಾಡಲ್ಲ ನಾನು. ಇಲ್ಲಿ ಇನ್ಬಿಟ್ಟು ನನಗೆ ಯಾವುದೂ ಪ್ರಾಪರ್ ಇಲ್ಲ. ಸೊ ನಾನು ಎಲ್ಲಿ ಟ್ರೇಡ್ ತೊಗೊಳ್ಳಲ್ಲ. ಇದು ಒಂದು ಝೋನ್ದಾಗ ಸ್ಟಾಪ್ ಆಗ್ಬೋದು, ಬಟ್ ಇದು ಗ್ಯಾಪ್ ಡೌನ್ ಆಗೋದಷ್ಟೇ ಯೂಸ್ ಮಾಡ್ತೀನಿ. ಫ್ಲಾಟ್ ಓಪನಿಂಗ್ ಆದರೂ ಯೂಸ್ ಮಾಡಲ್ಲ ನಾನು ಈ ಲೆವೆಲ್. ಸೊ ಇದಿಷ್ಟು ನಿಫ್ಟಿ ಲೆವೆಲ್ಸ್ ಕೊಟ್ಟಿನಿ. ಬ್ಯಾಂಕ್ ನಿಫ್ಟಿ ಒಳಗೆ ಸೊ ಸೇಮ್ ವೇ ಇಲ್ಲಿ ಒಂದು ಕನ್ಸಲ್ಟೇಷನ್ ತೋರಿಸತ್ತದ ನಮಗೆ. ಬ್ಯಾಂಕ್ ನಿಫ್ಟಿ ಇಷ್ಟು ಒಂದು ಲೆವೆಲ್ದಾಗ ಕನ್ಸಲ್ಟೇಷನ್ ಆಗತ್ತೈತಿ ಒಂದು 2-3 ಡೇಸಿಂದ. ಸೊ ಇವತ್ತು ಆ ಝೋನ್ ಮತ್ತೆ ಸಣ್ಣದಾಯಿತು. ಸೊ ಇದಿಷ್ಟು ಕಂಪ್ಲೀಟ್ ಇದೇ ಝೋನ್ದಾಗ ಒಂಥರ ಕನ್ಸಲ್ಟೇಷನ್ ಆಗತ್ತದ ಅಂದ್ರೆ ಸ್ಕ್ವೀಸ್ ಆಗತ್ತದ ಮಾರ್ಕೆಟ್. ಸೊ ಸ್ಕ್ವೀಸ್ ಆಗತ್ತದ ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ ನಾವು ಸೊ ಇಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗಿಗೆ ಮ್ಯಾಲೆ ಹೋಗುತ್ತಂತ ನಾನು ಹೇಳಿದ್ದೆ. ಸೊ ಅದು ಬಟ್ ಸ್ಟ್ರೆಂತ್ ಇಲ್ಲಿ ವೀಕ್ ಕಾಣತ್ತದ. ಅದು ನಾಳೆ ಹೋಗ್ಬೋದು ಅಥವಾ ನೆಕ್ಸ್ಟ್ ವೀಕ್ ಹೋಗ್ಬೋದು, ಬಟ್ ಹೋಗೇ ಹೋಗೋದು. ಅದು ಗ್ಯಾಪ್ ಹಾಗೆ ಉಳಿಯೋದಿಲ್ಲ ಮಾರ್ಕೆಟ್ ಒಳಗೆ. ಸೊ ಈಗ ನಮಗೆ ನಾಳೆ ಏನಾದರೂ ಮಾರ್ಕೆಟ್ ಒಳಗೆ ಓಪನಿಂಗ್ ಗ್ಯಾಪ್ ಅಪ್ ಸಿಕ್ತು ಅಂದ್ರೆ, ಓಪನಿಂಗ್ ಇಲ್ಲಿ ಗ್ಯಾಪ್ ಅಪ್ ಸ್ವಲ್ಪ ದೊಡ್ಡ ಗ್ಯಾಪ್ ಅಪ್ ಆಯಿತು ಅಂದ್ರೆ ಸೊ ನಾನು ಇದೇ ಝೋನ್ ಮೇಲೆ ಒಂದು ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ನಾನು ಯೂಶ್ವಲಿ ಹಿಂಗೆ ಲೆವೆಲ್ ಕೊಡಲ್ಲ, ಇದು ಮ್ಯಾಗಿನ ಲೆವೆಲ್ ಕೊಡಲ್ಲ, ಬಟ್ ಇದು ಕಂಡೀಷನ್ ಹಂಗೈತಿ ಹಂಗಾಗಿ ಕೊಡತ್ತೀನಿ. ಸೊ ಇದು ಹೈ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸೊ ಈ ಲೆವೆಲ್ ಮೇಲೆ ನಾನು ಒಂದು ಎಂಟ್ರಿ ತೊಗೋತೀನಿ. ಕೆಳಗೆ ಬಂತು ಅಂದ್ರೆ ಸೊ ಇದು ಕ್ಲೋಸಿಂಗ್ ಕ್ಯಾಂಡಲ್ ಮೇಲೆ ನಾನು ಎಂಟ್ರಿ ತೊಗೋತೀನಿ ಇಲ್ಲಿ. ಮತ್ತು ಮ್ಯಾಲೆ ಹೋಯ್ತು ಅಂದ್ರೆ ಇದೇ ಸೆಲ್ಲಿಂಗ್ ಝೋನ್. ಈ ಸೆಲ್ಲಿಂಗ್ ಝೋನ್ ಅಂತೂ ಇದೇ ಇರ್ತದೆ ಮ್ಯಾಲೆ. ಯಾಕಂದ್ರೆ ಈ ಕ್ಯಾಂಡಲ್ ಮ್ಯಾಲೆ ಮತ್ತು ಇದು ಗ್ಯಾಪ್ ಅಪ್ ಸಣ್ಣದು ಇತ್ತಂದ್ರೆ ಅಂದರೆ ಭಾಳ ದೊಡ್ಡದಿಲ್ಲ, ಮೈನರ್ ಗ್ಯಾಪ್ ಅಪ್ ಇಲ್ಲಿ ಸಮ್ವೇರ್ ಇಲ್ಲಿಗೆ ಓಪನ್ ಆಯ್ತು ಅಂದ್ರೆ ಅವಾಗ ಇಲ್ಲಿ ಇನ್ನೊಂದು ಸಿನಾರಿಯೋ ಏನು ಬರ್ತದೆ ಅಂದ್ರೆ ಈ ಕ್ಯಾಂಡಲ್ ಮೇಲೆ ಮಾರ್ಕೆಟ್ ಜಸ್ಟ್ ಟ್ರ್ಯಾಪ್ ಮಾಡಿ ಕೆಳಗೆ ಬರೋ ಚಾನ್ಸ್ ಐತಿ. ಅಂದರೆ ಈ ಒಂದು ಬ್ರೇಕ್ಔಟಿಗೆ ಯಾರ್ಯಾರು ಬೈಯರ್ಸ್ ಎಂಟ್ರಿ ತೊಗೋತಾರ, ಇಲ್ಲಿ ಏನಾದರೂ ಓಪನಿಂಗ್ ಆಗಿ ಇಷ್ಟು ಮ್ಯಾಲೆ ಬಂತಂದ್ರೆ ಸೊ ಇದು ಇಲ್ಲಿಂದನೇ ರಿವರ್ಸ್ ಆಗ್ಬೋದು. ಯಾಕಂದರೆ ಆಲ್ರೆಡಿ ಇಲ್ಲಿಂದ ಬೈಯಿಂಗ್ ಮೊಮೆಂಟಮ್ ಆಗಿರ್ತದೆ. ಸೊ ಅವ್ರದ್ದೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿಂದ ಒಂದು ಡೌನ್ ಸೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಏನಾದರೂ ಡೈರೆಕ್ಟ್ ಮ್ಯಾಲೆ ಹೊಂಟಂದ್ರೆ ಇದು ಕಂಡೀಷನ್ ನೋಡಿರಿ. ಫಸ್ಟ್ ಹಾಫ್ ಆನ್ ಅವರ್ದಾಗೆ ಮ್ಯಾಲೆ ಹೋಯ್ತು ಅಂದ್ರೆ ನಾನು ಇಲ್ಲಿಂದ ಒಂದು ಟ್ರ್ಯಾಪಿಗೆ ನಾನು ಟ್ರೇಡ್ ಮಾಡ್ತೀನಿ. ಬಟ್ ಇದೇ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಏನಾದರೂ 10:30 ತನಕ ಇಲ್ಲಿ ಕನ್ಸಲ್ಟೇಷನ್ ಆಯಿತು ಅಂದ್ರೆ ಅವಾಗ ನಾನು ಈ ಬೇಸ್ ಮೇಲೆ ಎಲ್ಲಾದರೂ ನಾನು ಬೈಯಿಂಗ್ ರೂಲ್ ಸ್ಯಾಟಿಸ್ಫೈ ಆದರೆ ಈ ಬ್ರೇಕ್ಔಟ್ ಸಲುವಾಗಿ ನಾನು ಇಲ್ಲೇ ಎಂಟ್ರಿ ತೊಗೊಂಡಿರ್ತೀನಿ. ನಾನು ಯೂಶ್ವಲಿ ಇಲ್ಲಿ ಎಂಟ್ರಿ ತೊಗೊಳ್ಳಲ್ಲ, ಈ ಬ್ರೇಕ್ಔಟಿಗೆ ಎಂಟ್ರಿ ತೊಗೊಳ್ಳಲ್ಲ, ನಾನು ಇಲ್ಲೇ ಎಂಟ್ರಿ ತೊಗೊಂಡಿರ್ತೀನಿ, ಅಡ್ವಾನ್ಸ್ ಎಂಟ್ರಿ ತೊಗೊಂಡಿರ್ತೀನಿ ನಾನು ಯಾವಾಗಲೂ. ಬಟ್ ಅದು ಇಲ್ಲಿಂದ ಅಪ್ ಸೈಡ್ ಹೋಗೋ ಚಾನ್ಸ್ ಇರ್ತದೆ. ಸೊ ಕೆಳಗಿನ ಸೈಡ್ ಬ್ರೇಕ್ ಡೌನ್ ಕೊಡ್ತಂದ್ರೆ ಡೌನ್ ಸೈಡ್ ಹೋಗೋ ಚಾನ್ಸ್ ಇರ್ತದೆ. ಅದು ಯಾವಾಗ ಫಸ್ಟ್ ಹಾಫ್ ಒಳಗೆ ಕನ್ಸಲ್ಟೇಷನ್ ಆಗಬೇಕು. ಯಾಕಂದ್ರೆ ನಾಳೆ ಎಕ್ಸ್ಪೈರ್ ಅದು ಒಂದು ದೊಡ್ಡ ಮೊಮೆಂಟಮ್ ನಾನು ಎಕ್ಸ್ಪೆಕ್ಟ್ ಮಾಡತ್ತೀನಿ. ಮ್ಯಾಲ್ರೆ ಕೆಳಗರೆ ದೊಡ್ಡ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡತ್ತೀನಿ. ಇನ್ ಕೇಸ್ ಫ್ಲಾಟ್ ಓಪನಿಂಗ್ ಆಗಿ ಡೌನ್ ಬಂತಂದ್ರೆ ನಮಗೆ ಒಂದು ಬೈಯಿಂಗ್ ಝೋನ್, ಇಲ್ಲಿ ಒಂದು ಬೈಯಿಂಗ್ ಝೋನ್ ಐತಿ, ಬಿಟ್ರೆ ನಮಗೆ ಇಲ್ಲಿ ಒಂದು ಬೈಯಿಂಗ್ ಝೋನ್ ಅದ. ಈ ಎರಡು ಫ್ಲ್ಯಾಟ್ ಓಪನಿಂಗ್ ಆದ್ರೆ ಕೆಳಗೆ ಬಂತಂದ್ರೆ ಇಲ್ಲಿ ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಸೊ ಸ್ಪೀಡ್ ಮೊಮೆಂಟಮ್ ಇತ್ತು ಅಂದ್ರೆ ಸೊ ಇದು ಇಲ್ಲಿಗೆ ಮಾಡ್ತೀನಿ. ಸ್ಲೋ ಮೊಮೆಂಟಮ್ ಇಲ್ಲಿ ಟ್ರ್ಯಾಪ್ ಮಾಡಿದ್ರೆ ಇಲ್ಲಿ ಎಂಟ್ರಿ ತೊಗೋತೀನಿ ಬೈಯಿಂಗ್ ಸೈಡ್. ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಮಾರ್ಕೆಟ್ ಏನಾದರೂ ಡೈರೆಕ್ಟ್ ಮ್ಯಾಲೆ ಹೊಂಟಂದ್ರೆ ಹಿಂಗೆ ಸೊ ಇದೇ ಲೆವೆಲಿಗೆ ನಾನು ಎಂಟ್ರಿ ತೊಗೋತೀನಿ. ಸೊ ಇಲ್ಲಿ ನಾನು ಸೆಲ್ಲಿಂಗ್ ಅಟೆಂಡ್ ಮಾಡಲ್ಲ ಅವಾಗ, ಯಾಕಂದ್ರೆ ಸ್ವಲ್ಪ ಮೊಮೆಂಟಮ್ ಇದು ಹೋಗಲಿ. ಇಲ್ಲಿಂದನೇ ರಿವರ್ಸ್ ಆದರೆ ನಾನು ಇಲ್ಲಿ ಎಂಟ್ರಿ ತೊಗೊಳ್ಳಲ್ಲ, ಬಟ್ ಮತ್ತೊಮ್ಮೆ ಇಲ್ಲಿ ಒಂದು ಬೈಯಿಂಗ್ ಅಟೆಂಡ್ ಮಾಡ್ತೀನಿ ಕೆಳಗೆ ಬಂತಂದ್ರೆ, ಇಲ್ಲಿಂದ ಡೌನ್ ಬಂತಂದ್ರೆ. ಸೊ ಇದು ಬೈಯಿಂಗ್ ಮತ್ತು ಸೆಲ್ಲಿಂಗ್ ಝೋನ್ ಕೊಟ್ಟಿನಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಳಗೆ. ಅದ್ರ ಮೇಲೆ ನಿಮ್ಮ ಎಂಟ್ರಿ ಸೆಟಪ್ ಅದು ಬಂದರೆ ಟ್ರೇಡ್ ತೊಗೋರಿ. ಪ್ರತಿಯೊಂದು ಸಿನಾರೋ 6 ಸಿನಾರೋಗೂ ಹೆಂಗೆ ರಿಯಾಕ್ಟ್ ಮಾಡ್ಬೋದು, ಯಾವ ಥರ ಟ್ರೇಡ್ ತೊಗೋಬೋದು ಪ್ಲ್ಯಾನ್ ಹೇಳೀನಿ. ಅದರ ತಕ್ಕಂಗೆ ಯಾವುದೋ ಒಂದು ಇಷ್ಟು ಸಿನಾರೋದಾಗ ನಿಫ್ಟಿ ಒಂದು ಸಿನಾರೋ ಬರ್ತದೆ, ಬ್ಯಾಂಕ್ ನಿಫ್ಟಿ ಒಂದು ಸಿನಾರೋ ಬರ್ತದೆ ಅಷ್ಟೇ. ಯಾಕೆ ನಾವು ಹೆಂಗೆ ಬಂದರೂ ನಾವು ಪ್ರಿಪೇರ್ಡ್ ಇರಬೇಕು ಮಾರ್ಕೆಟ್ಸ್ ಒಳಗೆ. ಸೊ ಹಂಗಾಗಿ ಎಲ್ಲ ಸಿನಾರೋ ಡಿಸ್ಕಸ್ ಮಾಡೀನಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ಮತ್ತು ಲೆವೆಲ್ಸ್ ಮೇಲೆ ಅದು ಬ್ಲೈಂಡ್ ಟ್ರೇಡ್ ತೊಗೋಬೇಡ್ರಿ. ನಿಮ್ಮ ರೂಲ್ಸ್
ನಿಮ್ಮ ಟ್ರೇಡಿಂಗ್ ರೂಲ್ಸ್ ಸ್ಯಾಟಿಸ್ಫೈ ಆದ್ರೆ ಅಷ್ಟೇ ಟ್ರೇಡ್ ತೊಗೋರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊರಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ, ನ್ಯೂಸ್ ಅದು ಹಾಕ್ತಿರ್ತೀನಿ, ಸ್ಟಾಕ್ಸ್ ಬಗ್ಗೆ ನ್ಯೂಸ್ದು ಏನು ಲೇಟೆಸ್ಟ್ ನ್ಯೂಸ್ ಇರ್ತದೆ ಅದೆಲ್ಲ ಹಾಕ್ತಿರ್ತೀನಿ ಅದ್ರಾಗ. ಮತ್ತು ಅಪ್ಕಮಿಂಗ್ ವೀಡಿಯೋಸ್ ಲಿಂಕ್ ಅಥವಾ ಏನಾದರೂ ಇದ್ರೆ ಅದ್ರಾಗ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ನನ್ನ ಜೊತೆ ವಾಯ್ಸ್ ಕಾಲ್ ಡೈರೆಕ್ಟ್ ಮಾತಾಡ್ತೀನಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಅದ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.